ಆ ಪ್ರಶ್ನೆ ಬಂತು. ಶ್ರೀರಾಮ ಸೇನೆಯ ಸಂಸ್ಥಾಪಕರು ಪ್ರಮೋದ್ ಮುತಾಲಿಕರವರು ಹೇಳ್ತಿದ್ದಾರೆ, ನಾವು PIL ಹಾಕ್ತೀವಿ ಅಂತ. ಕೇಳಿಸ್ಕೊಳ್ಳಿ ಒಮ್ಮೆ. ಇದ್ದಾರೆ ಅಂತ ಅನ್ನೋದಕ್ಕೆ ಕೋಗಿಲು ಇದೇ ಉದಾಹರಣೆ. ಈಗ ಅದಕ್ಕೆ ಕಟ್ಟಡ ಕಟ್ಟಿ ಅವರಿಗೆ ನೀರಿಂದು ಸಪ್ಲೈ ಆಗುತ್ತೆ, ವಿದ್ಯುತ್ ಸಪ್ಲೈ ಆಗುತ್ತೆ, ಅವರಿಗೆ ವೋಟರ್ ಕಾರ್ಡ್ ಸಿಗುತ್ತೆ, ಆಧಾರ್ ಕಾರ್ಡ್ ಸಿಗುತ್ತೆ, ರೇಷನ್ ಕಾರ್ಡ್ ಸಿಗುತ್ತೆ. ಹೇಗೆ? ಯಾವ ಆಧಾರ ಮೇಲೆ ಕೊಡ್ತಾರೆ ಅವ್ರಿಗೆ? ನುಸುಳುಕೋರರು ಅನಧಿಕೃತ ವಾಸ ಮಾಡ್ತಾ ಇದ್ದಾರೆ, ಕಾನೂನು ಬಾಹಿರವಾಗಿ ವಾಸ ಮಾಡ್ತಾ ಇದ್ದಾರೆ. ನಾನು ಹೇಳೋದು, ಈ ಮನೆ ಕೊಡೋದು ತಪ್ಪಾಗತ್ತೆ. ನಾನು ಅಡ್ವೊಕೇಟ್ ಜೊತೆಗೆ ಸಂಪರ್ಕ ಮಾಡಿ ಅವ್ರ ಜೊತೆ ಕನ್ಸಲ್ಟ್ ಮಾಡಿ ಹೈಕೋರ್ಟ್ನಲ್ಲಿ PIL ಹಾಕುವಂಥದ್ದು ಕೂಡ ಯೋಚನೆ ಮಾಡ್ತಾ ಇದ್ದೇನೆ. ಕಾಂಗ್ರೆಸ್ ಅಂತೂ ಮುಸ್ಲಿಂ ಅಂದ ತಕ್ಷಣವೇ ಇವ್ರ ಮನೆಯಲ್ಲಿದ್ದಂಥ ಮಕ್ಕಳಿಗೆ ಇವ್ರು ಕಾಳಜಿ ವಹಿಸ್ಲಿಕ್ಕಿಲ್ಲ, ಅಷ್ಟು ಕಾಳಜಿ ಇವತ್ತು ಮುಸ್ಲಿಮರಂದ ತಕ್ಷಣವೇ ಪ್ರಾರಂಭ ಆಗುತ್ತೆ. ಪಾಕಿಸ್ತಾನ ನಮಗೆ ಉಪದೇಶ ಮಾಡುವಂಥ ಅವಶ್ಯಕತೆ ಇಲ್ಲ. ಇಲ್ಲಿವರೆಗೆ 78 ವರ್ಷದಲ್ಲಿ ಅಲ್ಲಿಯ ಹಿಂದೂಗಳಿಗೆ, ಅಲ್ಲಿಯ ಅಲ್ಪಸಂಖ್ಯಾತರಿಗೆ ಎಷ್ಟು ರೀತಿಯ ತೊಂದರೆ ಕೊಟ್ಟಿದ್ದೀರಿ ಅಂತನ್ನುವಂಥದ್ದು ನೀವು ಯೋಚನೆ ಮಾಡಬೇಕು. ಇಲ್ಲಿ ತನಕ ಹಿಂದೂಗಳನ್ನು ಎಷ್ಟು 12% ಇರುವಂಥ ಹಿಂದೂಗಳನ್ನು ಇವತ್ತು 1% ಇಳಿಸಿದ್ದಾರೆ ಅಂತಂದರೆ 11% ಹಿಂದೂಗಳು ಎಲ್ಲಿ ಹೋದರು ಅವರು? ಈಗ ಪ್ರಶ್ನಾರ್ಥಕವಾಗಿರುವಂಥದ್ದು, ಇಲ್ಲಿ ಮನೆ ಕಳ್ಕೊಂಡವರಿಗೆ ಅವರ ಪೈಕಿ ಅರ್ಹರ ಪಟ್ಟಿ ಮಾಡಿ ಬೈಯಪ್ಪನಹಳ್ಳಿ ಫ್ಲ್ಯಾಟ್ ಕೊಡ್ತೀವಿ ಅಂತ ಹೇಳ್ತಾ ಇರೋದು ಪ್ರಶ್ನಾರ್ಥಕವಾಗಿರುವಂಥದ್ದು. ಅದು ಅರ್ಹತೆಗೊಂದು ಕ್ರೈಟೀರಿಯಾ ಇದೆ ಸರ್, ಕ್ರೈಟೀರಿಯಾ. ಅದರಲ್ಲಿ ಪ್ರಮುಖವಾದ ಕ್ರೈಟೀರಿಯಾ ಅಂದರೆ ಮೊದಲು ಅರ್ಜಿ ಸಲ್ಲಿಸಿದವ್ರಿಗೆ ಮೊದಲು ಸಿಗಬೇಕು. ಮೊದಲು ಅರ್ಜಿ ಸಲ್ಲಿಸಿದವ್ರಿಗೆ ಅದು ಪ್ರಮುಖವಾದ ಕ್ರೈಟೀರಿಯಾ. ಉಳಿದಂತೆ ಅವ್ರಿಗೆ ಬೇರೆ ಕಡೆ ಜಾಗ ಇರಬಾರ್ದು, ಸರ್ಕಾರದಿಂದ ವಸತಿ ಸವಲತ್ತುಗಳನ್ನು ಮೊದಲು ತಗೊಂಡಿರಬಾರ್ದು, ಹೀಗಲ್ಲ ಹಲವು ಕ್ರೈಟೀರಿಯಾಗಳಿದ್ದಾವೆ. ಯಾವ ಕ್ರೈಟೀರಿಯಾದಲ್ಲಿ ಇವ್ರು ಬರ್ತಾರೆ ಅಂತ ಅರ್ಥ ಆಗ್ತಿಲ್ಲ ನನಗೆ. ಮತ್ತು ಹೇಳ್ತಿದ್ದಾರೆ ಸರ್ಕಾರದಿಂದ, ನಾವು ಅರ್ಹರನ್ನು ಹುಡುಕಿ ಮನೆ ಕೊಡ್ತೀವಿ, ಅರ್ಹರನ್ನು ಹುಡುಕಿ ಮನೆ ಕೊಡ್ತೀವಿ ಅಂತ. ಕೇಳಿಸ್ಕೊಳ್ಳಿ, ಉಪಮುಖ್ಯಮಂತ್ರಿಗಳು ಮಾತಾಡಿದ್ದಾರೆ, ವಸತಿ ಸಚಿವರು ಮಾತಾಡಿದ್ದಾರೆ. ಯಾರು ಓಲೈಕೆ ರಾಜಕಾರಣ ಮಾಡೋಂಥ ಪ್ರಶ್ನೆ ಬರುವುದಿಲ್ಲ. ಯಾರು ಇಲ್ಲೀಗಲ್ ಎನ್ಕ್ರೋಚ್ಮೆಂಟ್ ಮಾಡಬಾರ್ದು. ಇಲ್ಲೀಗಲ್ ಎನ್ಕ್ರೋಚ್ಮೆಂಟ್ ಮಾಡಿದವ್ರಿಗೆ ನಾವೇನು ಗಿಫ್ಟ್ ಕೊಡಕ್ಕೆ ನಾವು ರೆಡಿ ಇಲ್ಲ. ಅವ್ರ ಮೇಲೆ ಯಾರು ಮಾಡಿದ್ದಾರೆ ಅವ್ರ ಮೇಲೆ ಕಾನೂನು ರೀತಿ ಕ್ರಮ ಕೈಗೊಳ್ತೀವಿ. ಮಾನವೀಯತೆ ದೃಷ್ಟಿಯಿಂದ ನಮ್ಮ ಗೌರ್ಮೆಂಟಲ್ಲಿ ಒಂದು ಸ್ಕೀಮ್ ಇದೆ, ಏನು ಮುಖ್ಯಮಂತ್ರಿ ಹೌಸಿಂಗ್ ಸ್ಕೀಮ್ ಅಂತ ಒಂದು ಸ್ಕೀಮ್ ಇದೆ. ಅದರಲ್ಲಿ ಅಕಸ್ಮಾತ್ ಎಲಿಜಿಬಲ್ ಇತ್ತು ಅಂತಂದ್ರೆ, ಜಿನೈನ್ ವೋಟರ್ ಲಿಸ್ಟು ಮತ್ತೊಂದು ಡಾಕ್ಯುಮೆಂಟ್ಸ್ ಎಲ್ಲ ಕರೆಕ್ಟಾಗಿ ಇತ್ತು ಅಂತಂದ್ರೆ ಕೆಲವರಿಗೆ ರಿಹಾಬಿಲಿಟ್ ಮಾಡೋಂಥ ಕೆಲಸ ನಾವು ಮಾಡ್ತೀವಿ. ಯಾರು ನಮ್ಮ ಕರ್ನಾಟಕ ರಾಜ್ಯದವರಿದ್ದಾರೆ ಅವ್ರು ಮಾತ್ರ. ಈಗ ನನ್ನ ಬಂದಿರೋದು ಮಾಹಿತಿ ಪ್ರಕಾರ ಟೋಟಲ್ 187 ಮನೆಗಳಲ್ಲಿ ಡೆಮಾಲಿಷ್ ಆಗಿರೋದು. 187 ಮನೆಗಳಲ್ಲಿ 20 ಜನ ಆಚೆಯವರಿದ್ದಾರೆ. ಲೋಕಲ್ ಬೆಂಗಳೂರು ಸಿಟಿಯವರೇ, ಮಿಕ್ಕಿ ಜನ ಎಲ್ಲ ಬೆಂಗಳೂರು ಸಿಟಿನೇ, ನಮ್ಮ ರಾಜ್ಯದವರೇ ಅವರು. ಯಾದಗಿರಿ ಅವರಿದ್ದಾರೆ, ಗುಲ್ಬರ್ಗ ಅವರಿದ್ದಾರೆ, ಬೀದರ್ ಅವರಿದ್ದಾರೆ. 20 ಜನದಲ್ಲಿ ಮಿಕ್ಕಿದವರೆಲ್ಲ ಬೆಂಗಳೂರು ಸಿಟಿ ಬ್ಯಾಟನ್ಪುರ ಕ್ಷೇತ್ರದವರೇ. 77 ಜನ ಬ್ಯಾಟನ್ಪುರ ಕ್ಷೇತ್ರದವರು ಇದ್ದಾರೆ. ಒಂದು 5-6 ಜನ ಏನೋ ಸರ್ವಜನಗರ್ ಇದ್ದಾರೆ, ಪುಲ್ಕೇಶ್ ನಗರ್ ಇದ್ದಾರೆ, ಹೆಬ್ಬಾಳವರಿದ್ದಾರೆ. ಎಲ್ಲ ಯಾರ್ಯಾರು ಮನೆ ಕೊಡ್ತಾ ಇದ್ದೀವಿ ಎಲ್ಲ ನಮ್ಮ ರಾಜ್ಯದವರೇ. ಈಗ ಮನೆ ಕೊಡಬೇಕಾದ್ರೆ ಹಂಗೆ ಕೊಡೋಕ್ಕೆ ಯಾರಿಂದನೂ ಸಾಧ್ಯ ಅಲ್ಲ. ನಮ್ಮ ರಾಜ್ಯದವರು ಅನ್ನುವುದಕ್ಕೆ ಇರುವ ಪ್ರೂಫ್ ಏನು ಕೇಳಬಹುದು? ಆಧಾರ್ ಕಾರ್ಡು, ವೋಟರ್ ID, ರೇಷನ್ ಕಾರ್ಡು. ಆಧಾರ್ ಕಾರ್ಡು, ವೋಟರ್ ID, ರೇಷನ್ ಕಾರ್ಡು. ಜೈ ಹೋ. ನಾಳೆ BJP ನಿಯೋಗ ಹೋಗುತ್ತಂತ ಇಲ್ಲಿಗೆ. ವಿಪಕ್ಷ ನಾಯಕ ಅಶೋಕ್ ಅವರ ನೇತೃತ್ವದಲ್ಲಿ BJPಯವ್ರದ್ದು ಒಂದು ಟೀಮ್ ಹೋಗುತ್ತೆ. ಅವರು ಕೆಲವರು ಮಾತಾಡಿದ್ದಾರೆ, ಅದನ್ನು ಕೇಳಿಸ್ಕೊಂಬಿಡಿ. ಅಂದರೆ ಕಾಂಗ್ರೆಸ್ ಪ್ರಾಯೋಜಿತ ಅಕ್ರಮ ನೋಡಿದ್ದು 20 ವರ್ಷದಿಂದ ಇದ್ದಾರೆ ಅಂತ ಹೇಳಿ ಅಧಿಕಾರಿಗಳು ಕೇಳಿದಾಗ ಅವ್ರು 6 ತಿಂಗಳಿಂದ 1 ವರ್ಷದ ಒಳಗಡೆ ಕಟ್ಟಿದ್ದಾರೆ ಅಂತ ಹೇಳ್ತಾ ಇದ್ದಾರೆ. ಅವ್ರು ಎಷ್ಟು ವರ್ಷದಿಂದ ಇಲ್ಲಿದ್ದಾರೆ? ದಾನಕ್ಕೆ ಕೊಡಬೇಕು ಅಂತ ಬಡವರು ಯಾರ್ಯಾರು ಇದ್ದಾರೋ ಅವರಿಗೆ ನಿರ್ಗತಿಕರಿಗೆ ಮನೆ ಕಟ್ಕೊಡೋಕ್ಕೆ ಇರೋವಂಥದ್ದು ವಕ್ಫ್ ಬೋರ್ಡು ಆಸ್ತಿ. ಈಗ ಕಟ್ಕೊಡ್ಲಿ ಅಲ್ಲಿ ಸಿದ್ದರಾಮಯ್ಯನವರೇ. ಅಲ್ಲಿರುವುದು ನಮ್ಮ ಮನೆ, ಇಲ್ಲಿಗೆ ಬಂದೆ ಸುಮ್ಮನೆ. ಈ ಸುಮ್ಮನೆ ಬಂದವರಿಗೆಲ್ಲ ನೀವು ನಮ್ಮನೆ ಮಾಡಕ್ಕೆ ಹೊರಟ್ರೆ ನಮ್ಮನೆಗಳ ಕತೆ ಏನು? ವೇಣುಗೋಪಾಲ್ ಹೇಳಿದ್ರು ಅಂತ. ವೇಣುಗೋಪಾಲ್ ಏನು ಇಲ್ಲಿ CM ಅಥವಾ ಡೆಪ್ಟಿ CM? ಅವರು ಒಂಥರ ಸೂಪರ್ CM ಥರ. ನಾನು ಸರ್ಕಾರಕ್ಕೆ ಆಗ್ರಹ ಮಾಡ್ತಾ ಇದ್ದೀನಿ, ಇದ್ರ ಬಗ್ಗೆ ಉನ್ನತ ಮಟ್ಟದ ತನಿಖೆ ಆಗಬೇಕು. ಯಾರಿವರು?
ಇದ್ರ ಬಗ್ಗೆ ತನಿಖೆ ಆಗಬೇಕು. ಅಲ್ಲಿವರೆಗೂ ಯಾವುದೇ ಮನೆಯನ್ನು ಅವರಿಗೆ ಕೊಡಬಾರದು, ಯಾವುದೇ ಮನೆಯನ್ನು ಕೊಡಬಾರದು. ನಾಳೆ ನಾನು ಮತ್ತು ನಾರಾಯಣ ಸ್ವಾಮಿಯವರು 11ವರೆಗೆ ಆ ಸ್ಥಳಕ್ಕೆ ಭೇಟಿ ಮಾಡಿ ಅಲ್ಲಿ ಆಗ್ತಾ ಇರೋಂಥ ಅಕ್ರಮಗಳನ್ನು ಬಯಲಿಗೆಳೆಯುವಂಥ ಕೆಲಸವನ್ನು ನಾವಿಬ್ಬರೂ ಮಾಡ್ತೀವಿ. ರಾಜ್ಯದಲ್ಲಿ ಕೇರಳ ಸರ್ಕಾರದ ಆದೇಶಗಳು ಅಮಲಿನಲ್ಲಿದ್ದಾವೆ. ನಾವು ತಿಳ್ಕೊಂಡಿದ್ವಿ ರಾಜ್ಯಕ್ಕೆ ಒಬ್ಬರೇ ಮುಖ್ಯಮಂತ್ರಿ ಶ್ರೀಮಾನ್ ಸಿದ್ದರಾಮಯ್ಯನವರು ಅಂಥೇಳಿ. ಆದರೆ ಈ 3 ದಿನದೊಳಗೆ ನಮಗೆ ಗೊತ್ತಾಗಿದೆ ಕರ್ನಾಟಕ ರಾಜ್ಯಕ್ಕೆ ಇಬ್ಬರು ಮುಖ್ಯಮಂತ್ರಿಗಳು, ಒಬ್ಬರು ದೆಹಲಿಯಲ್ಲಿದ್ದಾರೆ KC ವೇಣುಗೋಪಾಲ್ ಅವರು, ಸಿದ್ದರಾಮಯ್ಯನವರು ಅವರ ಆದೇಶವನ್ನು ಪಾಲಿಸಲಿಕ್ಕೆ ಕರ್ನಾಟಕದಲ್ಲಿ CM ಸ್ಥಾನದಲ್ಲಿದ್ದಾರೆ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.